ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್. ನಾನಿವತ್ತು 3 ರೀತಿಯ ದೋಸೆಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರೋಟೀನ್ ದೋಸೆ, ಹಾಗೆಯೇ ಸೆಟ್ ದೋಸೆ ಅಥವಾ ತೆಂಗಿನಕಾಯಿಯ ದೋಸೆ ಅಂತಲೇ ಹೇಳ್ಬೋದು. ತೆಂಗಿನಕಾಯಿಂದ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ, ಹಾಗೆಯೇ ಮಸಾಲೆ ದೋಸೆ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಒತ್ತಿ ನಾವಾಗುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೀಗ ಪ್ರೋಟೀನ್ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ಪ್ರೋಟೀನ್ ದೋಸೆ ಮಕ್ಕಳಿಗೆ ಹಾಗೆ ಎಲ್ಲರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ನಾನಿಲ್ಲಿ ಧಾನ್ಯಗಳ ಅಂದರೆ ಕಾಳುಗಳನ್ನೆಲ್ಲ ಸೇರಿಸ್ಬಿಟ್ಟು ನಾನಿವತ್ತು ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ಅಂತಲೇ ಹೇಳ್ಬೋದು. ಸೇಮ್ ನೀವು ಮಸಾಲೆ ದೋಸೆ ಎಲ್ಲ ಯಾವ ರೀತಿ ಮಾಡ್ಕೊತೀರೋ ಅದೇ ರೀತಿ ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ಈಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 4 ಲೋಟದಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಲೋಟ ಅಥವಾ ಕಪ್ಪಲ್ಲಿ ಯಾವುದ್ರಲ್ಲಿ ಬೇಕಾದರೂ ಅಳತೆಯನ್ನು ಮಾಡ್ಕೊಳ್ಬೋದು. ಆದರೆ ನಾನು ಹೇಳ್ಕೊಟ್ಟ ಅಳತೆಯಲ್ಲಿ ನೀವು ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 4 ಲೋಟದಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ತೊಳೆದುಬಿಟ್ಟು ನೀರು ಹಾಕಿ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ 1 ಲೋಟದಷ್ಟು ಉದ್ದಿನಬೇಳೆ, ಹಾಗೆಯೇ 1/4 ಕಪ್ಪಿನಷ್ಟು ಹುರುಳಿಕಾಳು, ಹಾಗೆಯೇ 1/4 ಕಪ್ಪಿನಷ್ಟು ಕಡಲೆಕಾಳು, 1/4 ಕಪ್ಪಿನಷ್ಟು ಅವರೆಬೇಳೆ, ಅರ್ಧ ಕಪ್ಪಿನಷ್ಟು ಹೆಸರು ಕಾಳು, ಹಾಗೆಯೇ 1/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೆನೆಸ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ 4 ರಿಂದ 5 ಗಂಟೆ ನೆನೆಸ್ಕೊಳ್ಬೇಕು. ಈಗ 1/4 ಕಪ್ಪಿನಷ್ಟು ಮೆಂತ್ಯೆಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ 4 ರಿಂದ 5 ಗಂಟೆ ನೆನೆಸಿಟ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ತೊಳ್ಕೊಂಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾವು ಅಕ್ಕಿಯನ್ನು ರುಬ್ಕೊಳ್ಬೇಕು. ನೀವು 2 ಜಾರಿನಷ್ಟು ಅಕ್ಕಿಯನ್ನು ರುಬ್ತಾ ಇದ್ದೀರಾ ಅಂದರೆ ಮೊದಲನೇ ಜಾರನ್ನ ನೀವು ಸಣ್ಣದಾಗಿ ರುಬ್ಕೊಳ್ಬೇಕು. 2ನೇ ಜಾರ್ ರುಬ್ಬಬೇಕಾದ್ರೆ ನೀವು ಸ್ವಲ್ಪ ಅದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ಆಗ ನಿಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಇದನ್ನು ರುಬ್ಬಿದ್ದಾಗಿದೆ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಪೂರ್ತಿ ಅಕ್ಕಿ ಹಿಟ್ಟನ್ನು ರುಬ್ಬಿದ್ದಾಗಿದೆ. ಈಗ ಕಾಳನ್ನು ನೆನೆಸಿಟ್ಕೊಂಡಿದ್ವಲ್ವ ಅದನ್ನು ರುಬ್ಕೊಳ್ಳೋಣ. ನಾನು ಇದಕ್ಕೆ ಈಗ ಮೆಂತ್ಯೆಯನ್ನು ಕೂಡ ತೊಳೆದು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಅವರೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಮೆಂತ್ಯ ಎಲ್ಲವನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ಈಗ ಸಣ್ಣದಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿರುವಂಥದ್ದನ್ನ ನಾವು ಅಕ್ಕಿ ಹಿಟ್ಟಿನೊಳಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಹಾಕಿದ್ದಾಗಿದೆ. ಇದಕ್ಕೆ ನಾವೀಗ ಅನ್ನವನ್ನು ಹಾಕ್ಕೊಳ್ಬೇಕು. ಕೆಲವರು ಇದಕ್ಕೆ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾರೆ. ಅದರ ಬದಲಿಗೆ ಈ ರೀತಿ ಅನ್ನವನ್ನು ಹಾಕ್ಕೊಳ್ಳೋದ್ರಿಂದ ದೋಸೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ತವಾಗೆ ಅಂಟೋದಿಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ 1 ಕಪ್ಪಿನಷ್ಟು ಅನ್ನವನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ನೀವು ದೋಸೆಯನ್ನು ಎಷ್ಟು ಮಾಡ್ತಾಯಿದ್ದೀರಿ ಅಂತ ನೋಡ್ಕೊಂಬಿಟ್ಟು ಅಷ್ಟು ಅನ್ನವನ್ನು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಅನ್ನವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಆದಷ್ಟು ತಣ್ಣಗಿರುವಂತಹ ಅನ್ನವನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಬಿಸಿಯಾಗಿರುವಂಥ ಅನ್ನವನ್ನು ಹಾಕಿ ರುಬ್ಬಿದರೆ ನಿಮಗೆ ಹಿಟ್ಟು ಹುಳಿ ಬರುತ್ತೆ ಮತ್ತು ದೋಸೆ ಅಂಟಾಗುತ್ತೆ. ಹಾಗಾಗಿ ಆದಷ್ಟು ತಣ್ಣಗಿರುವಂಥ ಅನ್ನವನ್ನು ಹಾಕ್ಬಿಟ್ಟು ರುಬ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಣ್ಣುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಸಿಡಬೇಕಾಗುತ್ತೆ. ಇಲ್ಲಾಂದರೆ ನೀವು 5 ರಿಂದ 6 ಗಂಟೆ ನೆನೆಸಿದ್ರು ಕೂಡ ದೋಸೆಯನ್ನು ಹಾಕ್ಕೊಳ್ಬೋದು. ಆದರೆ ಓವರ್ ನೈಟ್ ನೆನೆಸೋದ್ರಿಂದ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ದೋಸೆ ಬ್ಯಾಟರ್ ನಮಗೀಗ ರೆಡಿಯಾಗಿದೆ. ಇದನ್ನು ಈಗ ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಬೆಳಗ್ಗೆಗೆ ನಮಗೆ ಯಾವ ರೀತಿ ಬಂದಿದೆ ಹಿಟ್ಟಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲೂ ಎಲ್ಲ ರೀತಿಯ ಕಾಳುಗಳನ್ನ ಸೇರಿಸಿರೋದ್ರಿಂದ ನಮಗೆ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಉಪ್ಪು ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ದೋಸೆಯನ್ನು ಹಾಕ್ಕೊಳ್ಬೋದು. ನಾವು ಇದಕ್ಕೆ ಸೋಡಾ ಪುಡಿ ಏನು ಬಳಸ್ತಾ ಇಲ್ಲ, ಆ ರೀತಿ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ಜಾಸ್ತಿ ಹಾಕಿರೋದ್ರಿಂದ ನಮಗೆ ಅಡುಗೆ ಸೋಡಾ ಹಾಕುವಂಥ ಅವಶ್ಯಕತೆ ಇಲ್ಲ. ಈಗ ತವವನ್ನು ಕಾಯಕ್ಕಿಟ್ಟಿದ್ದೀನಿ. ಅದರ ಮೇಲೆ ಸ್ವಲ್ಪ ನೀರನ್ನು ಸಿಂಸಿ ನೋಡಬೇಕು. ತವ ಈಗ ಚೆನ್ನಾಗಿ ಕಾಯ್ದಿದೆ. ಇದರ ಮೇಲೆ ಈಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತುಂಬ ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ದೋಸೆಯನ್ನು ಹಾಕ್ಕೊಳ್ಬೋದು. ನಾನೀಗ ತುಂಬಾ ತೆಳುವಾಗಿ ಅದನ್ನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಸೂಪರ್ ಆಗಿರುತ್ತೆ. ಇದಕ್ಕೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಈ ರೀತಿ ಮುಚ್ಚೋದ್ರಿಂದ ಎರಡು ಕಡೆನೂ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈ ರೀತಿ ಮುಚ್ಚಳವನ್ನು ಮುಚ್ಚಿ ಅದು ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಆ ರೀತಿ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ದೋಸೆಯ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇದಕ್ಕೆ ಸಕ್ಕರೆ ಕೂಡ ಹಾಕಿಲ್ಲ, ಹಾಗೆಯೇ ಸೋಡಾ ಪುಡಿ ಕೂಡ ಹಾಕಿಲ್ಲ, ಆದ್ರೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನಾವು ಎಲ್ಲ ರೀತಿಯ ಕಾಳುಗಳನ್ನ ಸೇರಿಸೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಮಗೀಗ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಆರೋಗ್ಯಕರವಾದಂಥ ದೋಸೆ ಅಂತಲೇ ಹೇಳ್ಬೋದು. ಕೆಲವೊಂದು ಕಾಳುಗಳನ್ನ ಮಕ್ಕಳು ತಿನ್ನಲ್ಲ, ಅಂಥ ಟೈಮಲ್ಲಿ ನೀವು ಈ ರೀತಿ ದೋಸೆಯನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಆರೋಗ್ಯಕರವಾದಂಥ ದೋಸೆಯನ್ನು ಹೇಳ್ಕೊಟ್ಟಿದ್ದೀನಿ. ಪ್ರೋಟೀನ್ ದೋಸೆ ಆಗಲಿ ಅಥವಾ ಮಾಮೂಲಿ ದೋಸೆ ಆಗಲಿ, ಸೆಟ್ ದೋಸೆ ಆಗಲಿ, ಮಸಾಲೆ ದೋಸೆ ಆಗಲಿ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂದರೆ ಶೇಂಗಾ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ. ಇದು ಕೂಡ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಒಂದ್ಸಲ ನೋಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ನಾವು ರವಾ ಕಾಯಿ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ತೆಂಗಿನಕಾಯಿಯ ಸೆಟ್ ದೋಸೆ ಮಾಡಲು ನಮಗೆ ಉದ್ದಿನ ಬೇಳೆ ಹಾಗೆಯೇ ಅಕ್ಕಿ ಯಾವುದು ಕೂಡ ಬೇಡ, ಆ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆಯೇ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ದೋಸೆ ಅಂತಲೇ ಹೇಳ್ಬೋದು. ನಾವು ಕೆಲವೊಂದು ಟೈಮ್ ಅಕ್ಕಿಯನ್ನು ನೆನೆ ಹಾಕೋದನ್ನ ಮರ್ತಿರ್ತೀವಿ, ಅಂಥ ಟೈಮಲ್ಲಿ ನಾವು ಈ ದೋಸೆಯನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ಪಿನಷ್ಟು ಸೂಜಿ ರವೆ ಅಥವಾ ಸಣ್ಣ ರವೆನೇ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ರವೆ ಎಲ್ಲ ಪೂರ್ತಿ ಮುಳುಗಿರಬೇಕು, ಆ ರೀತಿ ನೀವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈ ದೋಸೆಗೆ ಮೊಸರು ಕೂಡ ಬೇಡ, ಆ ರೀತಿ ನಾವು ಈ ದೋಸೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ರವೆ ಎಲ್ಲ ಮುಳುಗೋ ರೀತಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ರವೆ ಮುಳುಗೋ ತನಕ ನೀರನ್ನು ಸೇರಿಸಿ ಇದನ್ನು ಮುಚ್ಚಳವನ್ನು ಮುಚ್ಚಿ ನೆನೆಸಿಟ್ಕೊಳ್ಬೇಕು. ಒಂದು 20 ನಿಮಿಷ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ನೆಂದಿದೆ, ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನಾನು ಮೊದಲೇ ಕಲಸಿಡೋದಕ್ಕಿಂತ ತುಂಬಾ ಚೆನ್ನಾಗಿ ಇದು ಗಟ್ಟಿಗಾಗಿದೆ. ಇದನ್ನು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದನ್ನು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿವಾಗ 1 ಕಪ್ಪಿನಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ತೆಂಗಿನಕಾಯಿ ಸೇರಿಸಿ ರುಬ್ಬೋದ್ರಿಂದ ನಿಮಗೆ ತೆಂಗಿನಕಾಯಿ ರವಾ ಸೆಟ್ ದೋಸೆ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಇದನ್ನು ರುಬ್ಕೊಳ್ಬೇಕು. ತುಂಬಾ ಸಣ್ಣದಾಗಿ ರುಬ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸಣ್ಣುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ನೀವು ನೈಟೇ ಸಣ್ಣುಪ್ಪನ್ನು ಸೇರಿಸಿ ಇಡೋದ್ರಿಂದ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಉಳಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಈಗ ತುಂಬ ತೆಳುವಾಗಿ ನೀವು ರುಬ್ಕೊಳ್ಬೇಕು, ಆಗ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಉಪ್ಪು ಹಾಕಿದ ಮೇಲೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಲಗೋಕ್ಕಿಂತ ಒಂದು 20 ನಿಮಿಷ ಮುಂಚೆ ಇದನ್ನು ಈ ರೀತಿ ರೆಡಿ ಮಾಡಿಟ್ರೆ ಸಾಕು. ನೀವು ಮಲಗಬೇಕಾದ್ರೆ ಇದನ್ನು ರುಬ್ಬಿಟ್ರೆ ನಿಮಗೆ ದೋಸೆ ಬೆಳಗ್ಗೆ ಎದ್ದು ರೆಡಿಯಾಗುತ್ತೆ. ಈಗ ನೋಡಿ, ಈಗ ಬೆಳಗ್ಗೆ ಹೊತ್ತಿಗೆ ಹಿಟ್ಟು ತುಂಬಾ ಚೆನ್ನಾಗಿ ನೆನ್ಕೊಂಡಿದೆ. ನಿಮಗೆ ದೋಸೆ ತಿನ್ನಬೇಕಂತ ಅನ್ನಿಸ್ದಾಗ ಇದನ್ನು ಒಂದು 5ರಿಂದ 6 ಗಂಟೆ ಮುಂಚೆ ಈ ರೀತಿ ರುಬ್ಬಿಟ್ರೆ ನಿಮಗೆ ದೋಸೆ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ದೋಸೆ ಹಿಟ್ಟು ರೆಡಿಯಾಗುತ್ತೆ. ಆನಂತರ ನೀವು 5ರಿಂದ 6 ಗಂಟೆ ಆದಮೇಲೆ ಇದನ್ನು ದೋಸೆಯನ್ನು ಹಾಕ್ಕೊಳ್ಬೋದು. ನಾನೀಗ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ಇದನ್ನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತವಕ್ಕೆ ಸ್ವಲ್ಪ ನೀರನ್ನು ಸಿಂಪಿಸ್ತಾ ಇದ್ದೀನಿ. ತವ ಚೆನ್ನಾಗಿ ಕಾಯ್ದಿದೆ. ಈಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆಯನ್ನು ಹಾಕಬೇಕಿದ್ರೆ ನೀವು ಸ್ವಲ್ಪ ದಪ್ಪವಾಗಿ ದೋಸೆಯನ್ನು ಹಾಕ್ಕೊಳ್ಬೇಕು, ಆಗ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ನೀವು ತುಂಬ ಬೇಗನೆ ಮಾಡ್ಕೊಳ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಇವತ್ತು ನಾನು ಹಿಟ್ಟನ್ನು ಓವರ್ನೈಟ್ ನೆನೆಸಿಟ್ಟಿದ್ದೀನಿ, ಹಾಗಾಗಿ ನಾನು ಇದಕ್ಕೆ ಅಡುಗೆ ಸೋಡಾ ಏನು ಹಾಕ್ತಾಯಿಲ್ಲ. ನೋಡಿ, ದೋಸೆಯನ್ನು ಮಗ್ಚಕ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಮಗೀಗ ದೋಸೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂತಹ ರವಾ ಕಾಯಿ ದೋಸೆ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಸೂಪರಾಗಿರುತ್ತೆ. ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ನಮ್ಮ ಚಾನಲಲ್ಲಿ ಹೊಸ ಆದಂಥ ರೆಸಿಪಿಗಳನ್ನ ಹೇಳ್ಕೊಡ್ತೇವೆ. ಈಗ ರವಾ ದೋಸೆ ಆಯಿತು. ಮಸಾಲೆ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಪ್ರೋಟೀನ್ ದೋಸೆ ಕೂಡ
ರೇಷನ್ ಅಕ್ಕಿಯಿಂದ ಹೇಳ್ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಮಸಾಲೆ ದೋಸೆನೂ ಕೂಡ ರೇಷನ್ ಅಕ್ಕಿಯಿಂದ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮನೇಲಿರುವಂಥ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುವಂಥ ಹೋಟೆಲ್ ಶೈಲಿಯ ಮಸಾಲೆ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಬರೀ ಇದು ಮಸಾಲೆ ದೋಸೆ ಅಲ್ಲ, ಬೆಣ್ಣೆ ಮಸಾಲೆ ದೋಸೆ ಅಂತಲೇ ಹೇಳ್ಬೋದು. ನಾನಿವತ್ತು ಬೆಣ್ಣೆಯನ್ನು ಹಚ್ಚಿ ಮಸಾಲೆ ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಸಾಫ್ಟಾಗಿ, ತುಂಬಾ ಸಖತ್ತಾಗಿರುವಂತಹ ದೋಸೆ. ಈಗ ಬೆಣ್ಣೆ ಮಸಾಲೆ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 3 ಕಪ್ಪಿನಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ಪಿನಷ್ಟು ಕಡಲೆಬೇಳೆ, 1 ಕಪ್ಪಿನಷ್ಟು ಅವಲಕ್ಕಿ, ಹಾಗೆಯೇ 1 ಟೀ ಸ್ಪೂನಷ್ಟು ಮೆಂತ್ಯೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಕೂಡ ನೆನೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು 4ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ನೋಡಿ, ಈಗ ನಾನು ಇದನ್ನು 4ರಿಂದ 5 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನೆಂದಿದೆ. ಇದನ್ನೀಗ ಮತ್ತೆ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆ ದೋಸೆಗೆ ಹಿಟ್ಟನ್ನು ರುಬ್ಬಬೇಕಿದ್ರೆ ಸ್ವಲ್ಪ ದಪ್ಪವಾಗಿ ಹಿಟ್ಟನ್ನು ರುಬ್ಕೊಳ್ಬೇಕು. ಆಗ ನಿಮಗೆ ಮಸಾಲೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಸಖತ್ತಾಗಿ ಬರುತ್ತೆ, ತುಂಬಾ ಗರಿ ಗರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಮೊದಲನೇ ಸಲ ರುಬ್ಕೊಳ್ಬೇಕಾದ್ರೆ ತುಂಬಾ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ಆನಂತರ ಮತ್ತೆ ನಾನು ಸ್ವಲ್ಪ ದಪ್ಪವಾಗಿ ರುಬ್ಕೊಳ್ತಾ ಇದ್ದೀನಿ. ಆಗ ನಿಮಗೆ ಅದು ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಆಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 2ನೇ ಸಲ ನಾನು ರುಬ್ಕೊಳ್ಬೇಕಿದ್ರೆ ಇದಕ್ಕಿಂತ ಸ್ವಲ್ಪ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಅನ್ನವನ್ನು ಹಾಕೋದ್ರಿಂದ ದೋಸೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಸಖತ್ತಾಗಿ ಬರುತ್ತೆ. ಕೆಲವರು ಬರೀ ಅವಲಕ್ಕಿಯನ್ನು ಹಾಕಿ ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾರೆ. ಆದರೆ ಈ ರೀತಿ ಅನ್ನವನ್ನು ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 2 ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಸಕ್ಕರೆಯನ್ನು ಹಾಕೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ನೈಟ್ ಹೊತ್ತು ನೀವು ಹಾಕಿಡೋದ್ರಿಂದ ದೋಸೆ ಕಲರ್ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 2 ಸ್ಪೂನ್ ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಬೆಳಗ್ಗೆ ದೋಸೆ ಮಾಡಲು ರಾತ್ರಿನೇ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ. ಈಗ ಮಸಾಲೆ ದೋಸೆಗೆ ಬೇಕಾಗಿರುವಂಥ ಕೆಂಪು ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಿಸಿನೀರನ್ನು ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಬಿಸಿ ನೀರು ಕಾಯ್ದ ಮೇಲೆ ಅದಕ್ಕೆ 5ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದನ್ನು ಮುಚ್ಚಳವನ್ನು ಮುಚ್ಚಬೇಕು. ಈಗ ಇದು ಚೆನ್ನಾಗಿ ನೆನ್ಕೊಂಡಿದೆ. ಬಿಸಿ ನೀರಲ್ಲಿ ಹಾಕಬೇಕು. ನೀರನ್ನು ಕುದಿಸ್ಬೇಕಂತ ಏನಿಲ್ಲ, ಬಿಸಿನೀರಲ್ಲಿ ಹಾಕಿದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರುವಂಥ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಒಂದು 10 ಎಸಳಿನಷ್ಟು, ಹಾಗೆಯೇ ಮೆಣಸು ಒಂದು 10, ಜೀರಿಗೆ 1/4 ಟೀ ಸ್ಪೂನಷ್ಟು, ಕಡಲೆ 2 ಸ್ಪೂನ್ನಷ್ಟು, ಹಾಗೆಯೇ ಸ್ವಲ್ಪ ನೀರನ್ನು ನೀವು ಜಾಸ್ತಿನೇ ಸೇರ್ಸೋಕೆ ಹೋಗಬಾರ್ದು. ಸ್ವಲ್ಪ ಚಟ್ನಿ ಗಟ್ಟಿಗಿರಬೇಕು, ಆವಾಗಲೇ ತುಂಬಾ ರುಚಿಯಾಗಿರೋದು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗಟ್ಟಿಗಿರಬೇಕು ಚಟ್ನಿ, ಆಗ ನಿಮಗೆ ತುಂಬಾ ಸಖತ್ತಾಗಿರುತ್ತೆ. ಕೆಲವರು ಚಟ್ನಿಯನ್ನು ಒಗ್ಗರಣೆ ಮಾಡ್ತೀರಾ, ಇನ್ನು ಕೆಲವರು ಹಸಿ ಚಟ್ನಿಯನ್ನು ಹಾಗೇ ಹಾಕ್ಕೊಳ್ತೀರಾ. ಈ ರೀತಿ ಹಸಿ ಚಟ್ನಿ ಹಾಕೋದ್ರಿಂದ ನಿಮಗೆ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ನಾವು ರಾತ್ರಿ ರುಬ್ಬಿಟ್ಟಿರುವಂಥ ಹಿಟ್ಟು ಕೂಡ ರೆಡಿಯಾಗಿದೆ. ನೋಡಿ, ಈಗ ತವವನ್ನು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ನೀರು ಸಿಂಪಿಸಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಯ್ದಿದೆ ತವ. ಈಗ ನಾವು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ನಾನು ಇದಕ್ಕೆ ಅಡುಗೆ ಸೋಡಾವನ್ನು ಬಳಸಿಲ್ಲ, ಆದ್ರೂ ಕೂಡ ದೋಸೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾವಿಲ್ಲಿ ಅವಲಕ್ಕಿ, ಅನ್ನ, ಹಾಗೆಯೇ ಉದ್ದಿನಬೇಳೆ ಹಾಕೋದ್ರಿಂದ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವತ್ತು ಮಾಡ್ತಿರುವ ದೋಸೆ ಬೆಣ್ಣೆ ಮಸಾಲೆ ದೋಸೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಮಸಾಲೆ ದೋಸೆಗೆಲ್ಲ ಬೆಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಣ್ಣೆಯನ್ನು ಹಚ್ಕೊಂಡು ಒಂದು ಸಲ ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಈ ಬೆಣ್ಣೆ ಮಸಾಲೆ ದೋಸೆ. ಈಗ ಬೆಣ್ಣೆ ಹಚ್ಚಿದ ಮೇಲೆ ಇದಕ್ಕೀಗ ಖಾರವನ್ನು ಹಚ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ದೋಸೆ ಮೇಲೆ ಬೆಣ್ಣೆ ಹಚ್ಚಬೇಕಿದ್ರೆ ಅಥವಾ ಖಾರ ಹಚ್ಚಬೇಕಿದ್ರೆ ಕೈಯಲ್ಲೇ ಹಚ್ಕೊಳ್ಳಿ. ಆಗ ನಿಮಗೆ ತುಂಬ ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ. ನೀವು ಸ್ಪೂನಲ್ಲಿ ಹಚ್ಚಕ್ಕೆ ಹೋದರೆ ಅದು ನೀಟಾಗಿ ಬರೋದಿಲ್ಲ. ನೋಡಿ, ಈಗ ನಾನು ಒಂದು ಸಲ ಕೈಯಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೆಕ್ಸ್ಟ್ ದೋಸೆಗೆ ನಾನೀಗ ಚಮಚದಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ, ಸ್ಪೂನಲ್ಲಿ ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ತೋರಿಸ್ತಿದ್ದೀನಿ. ನೋಡಿ, ಈಗ ತೆಳುವಾಗಿ ನಾನೀಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಹಾಕ್ಕೊಳ್ಬೇಕು, ಆಗ ಮಸಾಲೆ ದೋಸೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ದಪ್ಪವಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗೋಗುತ್ತೆ. ಹಾಗಾಗಿ ಈ ರೀತಿ ನೀವು ದೋಸೆಯನ್ನು ಹಾಕ್ಕೊಂಡ್ರೆ ತುಂಬ ಹೊತ್ತು ಇಟ್ಟರೂ ಕೂಡ ದೋಸೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ, ಈಗ ಸ್ಪೂನಲ್ಲಿ ನಾನು ಎಲ್ಲ ಕಡೆಯೂ ಬೆಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೇನು ಸ್ವಲ್ಪ ಖಾರವನ್ನು ಹಾಕ್ಬಿಟ್ಟು ಅದನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಪೂನಲ್ಲಿ ಎಲ್ಲ ಕಡೆನೂ ಅಷ್ಟು ನೀಟಾಗಿ ಹತ್ತೋಲ್ಲ, ಒಂದು ಕಡೆ ಹತ್ತುತ್ತೆ ಇನ್ನೊಂದು ಕಡೆ ಹತ್ತಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಕೈಯಲ್ಲೇ ಹಚ್ಕೊಳ್ಳಿ, ಆಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈ ದೋಸೆಯನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಈ ದೋಸೆನ ರೆಡಿ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಕೊನೆ ದೋಸೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಪ್ರೋಟೀನ್ ದೋಸೆನೂ ಅಷ್ಟೇ, ಈ ಮಸಾಲೆ ದೋಸೆನೂ ಅಷ್ಟೇ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೊನೆ ದೋಸೆ ಖಾಲಿ ಆಗಬೇಕಾದ್ರೂ ಕೂಡ ಅದೇ ಕ್ರಿಸ್ಪಿನೆಸ್ ಇರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಬೆಣ್ಣೆ ಮಸಾಲೆ ದೋಸೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ 3 ರೀತಿಯ ದೋಸೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಮೊದಲನೇದಾಗಿ ಪ್ರೋಟೀನ್ ದೋಸೆ, ಹಾಗೆಯೇ ರವಾ ಕಾಯಿ ಸೆಟ್ ದೋಸೆ, ನೆಕ್ಸ್ಟ್ ಬೆಣ್ಣೆ ಮಸಾಲ ದೋಸೆ, ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂದರೆ ಕಡಲೆಕಾಯಿ ಚಟ್ನಿ ಅಂತಲೇ ಹೇಳ್ಬೋದು. ಇವತ್ತಿನ ಈ 3 ರೀತಿಯ ದೋಸೆಗಳ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.